ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳ ಪಕ್ಷದ ಎಲ್ಲ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇಂದಿನ ಕಾರ್ಯಕ್ರಮ ಜನರೊಂದಿಗೆ ಜನತಾದಳ ಹಾಗೂ ಪಕ್ಷದ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮಲ್ಲಿ ಇದ್ದಂತ ಈ ಒಂದು ಛಲ, ಈ ಒಂದು ಹಠ ನೋಡಿದ್ರೆ ಬಹುಶಃ ಇವತ್ತು ಆ ಭಗವಂತ ವರುಣನು ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಒಂದು ಹೊಸ ಅಧ್ಯಾಯವನ್ನ ಇಂದಿನಿಂದ ಪ್ರಾರಂಭ ಆಗಬೇಕು ಅಂತಕ್ಕಂಥ ಒಂದು ಶುಭ ಸೂಚನೆ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಈ ಪಕ್ಷದಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ಬಂದಿದ್ದೇನೆ. ಈ ಕಾರ್ಯಕ್ರಮದ ಇವತ್ತು ತಾಲೂಕಿನಲ್ಲಿ ಒಂದು ಹೊಸ ಪರ್ವವನ್ನ ನಿರ್ಮಾಣ ಮಾಡಬೇಕು, ಒಂದು ಹೊಸ ಚೈತನ್ಯವನ್ನ ಕಾರ್ಯಕರ್ತರಿಗೆ ತುಂಬಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೃಷ್ಣಾರೆಡ್ಡಿ ಅವರ ಸಮ್ಮುಖದಲ್ಲಿ ತಾಲೂಕಿನ ಸಮಿತಿ ರಚನೆ ಆಗಬೇಕು, ತಾಲೂಕಿನ ಅಧ್ಯಕ್ಷರು ನೇಮಕಾತಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ ಒಕ್ಕೂರಿನಿಂದ ಒಮ್ಮನಸ್ಸಿನಿಂದ ಹರೀಶ್ರವ್ರಿಗೆ ತಾಲೂಕಿನ ಅಧ್ಯಕ್ಷರ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಾ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ಮತ್ತು ಪಕ್ಷವನ್ನು ಹಲವಾರು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರತಿನಿಧಿಸಿರ್ತಕ್ಕಂಥ ಮುನೇಗೌಡರು ಕೂಡ ಇವತ್ತಿನ ಈ ವೇದಿಕೆಗೆ ಅಲಂಕರಿಸಿ ಈ ವೇದಿಕೆಗೆ ಮತ್ತಷ್ಟು ಫಲವನ್ನು ತಂದುಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಸಾಕಷ್ಟು ಜನ ಬೆಂಗಳೂರು ಗ್ರಾಮಾಂತರ ಮತ್ತಿತರ ಹೆಸರುಗಳನ್ನ ನಿಖಿಲ್ ಅವ್ರು ಬಿಟ್ಬಿಟ್ರಲ್ಲ ಅಂತಕ್ಕಂಥದ್ದು ಅನ್ಯತಾ ಭಾವನೆ ಯಾರ ಮನಸ್ಸಿನಲ್ಲೂ ಕೂಡ ಬೇಡ. ಕಾರಣ ದೊಡ್ಡಬಳ್ಳಾಪುರ ಅಂತಕ್ಕಂಥ ಕ್ಷೇತ್ರ ಕಾಯಕ ಜೀವಿಗಳು ವಾಸವಾಗಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಅಂದರೆ ನಾನು ನಮ್ಮ ಪಕ್ಷದ ತಾಲೂಕಿನ ಮುಖಂಡರಿಗೆ ದಯಮಾಡಿ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಂದು ಮನವಿಯನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಚಿನ್ನದಂಥ ಕಾರ್ಯಕರ್ತರು ಬಹುಶಃ ರಾಜ್ಯದ 224 ಕ್ಷೇತ್ರಗಳಲ್ಲಿ ಕೂಡ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಅಹಮ್ಮು ಮತ್ತು ನಮ್ಮ ವೈಮನಸ್ಸುಗಳಿಂದ ಇತ್ತೀಚಿನ ದಿನಗಳಲ್ಲಿ ಒಂದು 3 ವರ್ಷದಿಂದ ಹಲವಾರು ಸ್ಥಳೀಯವಾಗಿ ಬಂದಂಥ ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಬಹಳ ಗಟ್ಟಿಯಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಸಣ್ಣ ಪುಟ್ಟ ಹಿನ್ನಡೆಗಳನ್ನ ಅನುಭವಿಸಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಏನು ನೋಡಿದ್ದೇವೆ. ಬಹುಶಃ ಇದೆಲ್ಲದಕ್ಕೂ ಇವತ್ತು ಶಮನವನ್ನು ಎಳೆಯುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಏನು ಚಾಲನೆಯನ್ನು ಕೊಟ್ಟಿದ್ದೀರಿ, ಈ ಕಾರ್ಯಕ್ರಮದ ಚಾಲನೆಯ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಈ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ದಯಮಾಡಿ ತಿಳಿಸಲಿಕ್ಕೆ ಬಯಸ್ತೇನಣ್ಣ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ತೊಲಗಿಸಿ ದಿಗ್ವಿಜಯ ಭಾರತ ಪಕ್ಷ ಬೆಂಬಲಿಸಿ.